ಸಿಎಂ ಮಾತಿಗೆ ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಬೇಕು ಅಂದ್ರೆ ಹಿಂದೂ ವಿದ್ಯಾರ್ಥಿಗಳು ಬೇಡ ಅಂತಿದ್ದಾರೆ. ಹಿಜಾಬ್ ಆದೇಶ ವಾಪಸ್ ಪಡೆಯುತ್ತೇವೆ ಅನ್ನೋ ಹೇಳಿಕೆ ವಿದ್ಯಾರ್ಥಿಗಳ ನಡುವೆಯೂ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಪುಟ ಈಗ ಹಿಜಾಬ್ ಅನ್ನ ವಾಪಸ್ ಪಡಿತೀವಿ ಅಂತೇಳಿ ಸಿಎಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಹಿಜಾಬ್ ಧರಿಸ್ಕೊಂಡು ಕಾಲೇಜ್ ಒಳಗೆ ಹೋಗಂಗಿರಲಿಲ್ಲ, ಸಾಕಷ್ಟು ಇದಿತ್ತು. ಈಗ ಮತ್ತೆ ವಾಪಸ್ ಪಡಿತೀವಿ ಅಂತಂದು ಕೂಡ ಸ್ವತಃ ಸಿಎಂ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಸ್ಲಾಮಲ್ಲಿ ರೈಟ್ಸ್ ಐತೆ, ನಾವು ಹಿಜಾಬ್ ಹಾಕೊಳ್ಳೇಬೇಕು ಅಂತ, ಅದು ನಾವು ಹಾಕೊಳ್ಳೇಬೇಕು. ಅಂದರೆ ಅವ್ರೇನು ಒತ್ತಾಯ ಮಾಡ್ತಿಲ್ಲ ನಾವು ಹಿಜಾಬ್ ಹಾಕೋಬೇಡಿ ಆ ಥರ ಈ ಥರ ಅಲ್ಲ, ನಮ್ಮ ಇಷ್ಟ, ಅದು ನಮ್ಮ ರೈಟ್ಸ್ ಐತೆ ಹಿಜಾಬ್ ಹಾಕೊಳ್ಳೇಬೇಕು ಅಂತ. ಮೊದಲೆಲ್ಲ ಅದನ್ನು ಮಾಡಿದ್ದು ತುಂಬ ಕಷ್ಟ ಇತ್ತು. ಇವಾಗ ಅದನ್ನು ಬ್ಯಾನ್ ಇಲ್ಲ ಅಂತ ಏನಾದ್ರು ಮಾಡಿದ್ದಕ್ಕೆ ತುಂಬ ಇದಾಯಿತು. ಯಾಕಂದರೆ ನಾವು ಮೊದಲಿಂದನೂ ಹಾಕೋತಿದ್ವಿ, ಇವಾಗಲೂ ಹಾಕೋತಿದ್ವಿ. ಅವ್ರು ಬ್ಯಾನ್ ಮಾಡ್ತಿದ್ದು ನಾವು ಓಡಾಡ್ತಿದ್ವಿ. ಬಿಜೆಪಿ ಸರ್ಕಾರ ಬಂದಾಗ ಅದಕ್ಕೆ ನಿಷೇಧ ಏರಿರುವಂಥದ್ದು, ಹಾಕೊಂಬಂದ್ರೆ ಏನು ತೊಂದರೆ ಆಗುತ್ತೆ ಅನ್ನೋಂಥದ್ದು. ಸಮಾನತೆ ಅನ್ನೋದು ಇರೋದಿಲ್ಲ ಸರ್. ಎಲ್ಲರಿಗೂ ಕಾಲೇಜ್ ಅಂದಮೇಲೆ ಎಲ್ಲರೂ ಸಮಾನವಾಗಿರಬೇಕು. ಅವ್ರಿಗೆ ಒಂಥರ ನಮಗೆ ಒಂಥರ ಇರುತ್ತೆ, ಅದು ಬೇಡ ಅಂತ ಸರ್. ಎಲ್ಲರೂ ಒಂದೇ ರೀತಿ ಕಾಣಲಿ ಅನ್ನೋದಕ್ಕೋಸ್ಕರ ನಾವು ಹೇಳ್ತಿರೋದು ಹಿಜಾಬ್ ಅನ್ನೋದನ್ನ ಬೇಡ. ಹೊರಗಡೆ ಇಟ್ಕೊಳ್ಳಿ, ಅವ್ರದ್ದು ಏನಿದ್ರು ಕಾಲೇಜ್ ಒಳಗಡೆ ಈ ಥರ ಎಲ್ಲ ಬೇಡ. ಇನ್ನು ಬೆಳಗಾವಿಯಲ್ಲೂ ಸಿಎಂ ಹೇಳಿಕೆಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟರೆ ನಾವು ಕೇಸರಿ ಶಾಲನ್ನು ಧರಿಸ್ತೇವೆ ಅಂತ ಸಿಟ್ಟಿಗೆದ್ರು. ಸಿಎಂ ಹೇಳಿಕೆಯಿಂದ ಬೆಳಗಾವಿಯಲ್ಲೂ ಕೂಡ ಹಿಜಾಬ್ ವರ್ಸಸ್ ಕೇಸರಿ ಸಮರಕ್ಕೆ ಅಸ್ತ್ರ ಕೊಟ್ಟಂತಾಗಿದೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹಿಜಾಬ್ ಆದೇಶ ಹಿಂಪಡೆಯಂಗಿಲ್ಲ. ಒಂದ್ ವೇಳೆ ತೆಗೆದುಕೊಂಡ್ರೆ ನಾವು ಕೇಸರಿ ಶಾಲು ಧರಿಸಿ ಹೋಗ್ತೇವೆ ಅಂದ್ರು. ಈ ಒಂದು ವಿಚಾರಕ್ಕೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾನೀಗ ವಿದ್ಯಾರ್ಥಿಗಳಿಂದ ತಿಳ್ಕೊಳ್ತೇನೆ. ಸಾಕಷ್ಟು ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಸಿಎಂ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಈ ಹಿಜಾಬನ್ನು ವಾಪಸ್ ಪಡಿತೀವಿ ನಾವು. ಆದರೆ ಇವಾಗ ಏನು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ನಿಂದ ಏನು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಇವರು ಪ್ರೇರಿತವಾಗಿ ಮಾತಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಆದರೆ ಇವತ್ತು ಇವರು ಜಾತೀಯತೆ ಅನ್ನೋ ಒಂದು ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಸೃಷ್ಟಿ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಹಿಂದೆ ತಗೊಳ್ಳಿಲ್ಲ ಅಂತಂದರೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕೊಂಡ್ಬರ್ಲಿಕ್ಕೆ ಅವರು ಪರ್ಮಿಷನ್ ಕೊಡಬೇಕು. ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ನಾವು ಫೋರ್ಸ್ಫುಲ್ಲಿ ಹಾಕೊಂಡು ಬರ್ತೀವಿ. ಇದು ಮಾತ್ರ ಖಂಡಿತವಾಗಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ. ಇನ್ನು ದಾವಣಗೆರೆಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನವಾಗಿದೆ. ಜಾತಿ ಗಣತಿ ವರದಿಗೆ ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಲಿಂಗಾಯತರ 2 ದಿನಗಳ ಸಮಾವೇಶ ನಡೀತಾ ಇದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ 2 ದಿನಗಳ ಕಾಲ ನಡೆಯುವ ಅಖಿಲ ಭಾರತ ವೀರಶೈವ ಮಹಾಸಭಾದ 24ನೇ ಮಹಾ ಅಧಿವೇಶನ ಆರಂಭವಾಗಿದೆ. ರಾಜ್ಯದಲ್ಲಿ ಜಾತಿಗಣತಿ ವರದಿಗೆ ವೀರಶೈವರ ವಿರೋಧ ವ್ಯಕ್ತಪಡಿಸಿರುವ ಸಂದರ್ಭದಲ್ಲಿಯೇ ಶಕ್ತಿ ಪ್ರದರ್ಶನ ನಡೆಯುತ್ತಿದೆ. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅಧಿವೇಶನ ಉದ್ಘಾಟನೆ ಮಾಡಿದರು. ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಸ್ವಾಮೀಜಿ, ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ರು. ಇಂದು ಸಮಾವೇಶ ಕಾಂಗ್ರೆಸ್ ಮಯವಾಗಿದ್ದರೆ ನಾಳೆ ಬಿಜೆಪಿ ಮಯವಾಗಲಿದೆ. ಇನ್ನು ಬಿಡುಗಡೆಯಾಗದ ಜಾತಿಗಣತಿಯಲ್ಲಿ ಲಿಂಗಾಯತರು 60 ರಿಂದ 70 ಲಕ್ಷ ಮಂದಿ ಇದ್ದಾರೆ ಎಂದು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಮನೂರು ಶಿವಶಂಕರಪ್ಪ ಸ್ವಪಕ್ಷದ ವಿರುದ್ಧವೇ ಕಿಡಿಕಾರಿದ್ರು. ನಾಳೆ ಮುಕ್ತಾಯವಾಗುವ ಅಧಿವೇಶನದಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ. ಇನ್ನು ಕೋವಿಡ್ ಎದುರಿಸಲು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳು ಸಜ್ಜಾಗಿವೆ. ವಿಕ್ಟೋರಿಯಾ ಮತ್ತು ಕೆಸಿ ಜನರಲ್ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಯಾವ ರೀತಿ ತಯಾರಿ ಇದೆ ಬನ್ನಿ ನೋಡೋಣ. ಸರ್ಕಾರ ಕೂಡ ಕೊರೋನಾ ಎದುರಿಸಲು ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಕೋವಿಡ್ ವಾರ್ಡ್ಗಳ ಬೆಡ್, ಆಕ್ಸಿಜನ್ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಸಿದ್ಧತೆ ಬಗ್ಗೆಯೂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಇತ್ತ ಮಲ್ಲೇಶ್ವರಂನಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಕಳೆದ ಬಾರಿಯ ಕೋವಿಡ್ ವೇಳೆ ತೆರೆದಿದ್ದ ಕೋವಿಡ್ ಕೇರ್ ಸೆಂಟರ್ಗೆ ಮರುಜೀವ ನೀಡಲಾಗಿದೆ. ಆರೋಗ್ಯ ಇಲಾಖೆ ಸೂಚನೆಯ ಮೇರೆಗೆ 16 ಆಕ್ಸಿಜನ್ ಬೆಡ್ಗಳು, ವೆಂಟಿಲೇಟರ್ಗಳನ್ನು ಸಜ್ಜು ಮಾಡಲಾಗಿದೆ. ಹಾಸಿಗೆ, ಹೊದಿಕೆ ಜೊತೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೂಡ ಸಿದ್ಧವಾಗಿದೆ. ಅಕಸ್ಮಾತ್ ಕೋವಿಡ್ ಪ್ರಕರಣಗಳು ಹೆಚ್ಚಾದರೆ ಸೇವೆಗೆ ಸಿದ್ಧರಿದ್ದೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ.
ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರಾಕೆಟ್ ವೇಗದಲ್ಲಿ ಕೊರೋನಾ ಹಬ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಆಸ್ಪತ್ರೆಗಳು ಕೋವಿಡ್ ಅನ್ನು ಎದುರಿಸುವುದಕ್ಕೆ ಸಜ್ಜಾಗ್ತಿವೆ. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಅನ್ನು ಸಿದ್ಧಪಡಿಸಲಾಗಿದ್ದು 10 ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಾಣಿವಿಲಾಸ್ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲಿಗಾಗಲೇ ಕೋವಿಡ್ ಕೇರ್ನ ಸೆಂಟರನ್ನು ಪುನರ್ ಓಪನ್ ಮಾಡಿರ್ತಕ್ಕಂಥದ್ದು. ಅಂದರೆ ಯಾವುದಾದ್ರೂ ಕೋವಿಡ್ ಪ್ರಕರಣಗಳು ಪತ್ತೆ ಆದರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಒಂದು ಪ್ರತ್ಯೇಕ ವಾರ್ಡನ್ನು ಮೀಸಲಿಟ್ಟು ಅದರಲ್ಲಿ ಕೋವಿಡ್ ಬಂದಂಥ ವ್ಯಕ್ತಿಗಳನ್ನು ಐಸೋಲೇಷನ್ ಮಾಡೋದಕ್ಕೂ ಕೂಡ ಆಸ್ಪತ್ರೆಯಲ್ಲಿ ಸಿದ್ಧತೆಯನ್ನು ಮಾಡಿದ್ದಾರೆ. ಇನ್ನು ಸುಮಾರು 10 ಬೆಡ್ಗಳನ್ನು ಜೊತೆಗೆ ಆಕ್ಸಿಜನ್ ವ್ಯವಸ್ಥೆ ಇರತಕ್ಕಂಥ ಬೆಡ್ಗಳನ್ನು ಕೂಡ ಇಲ್ಲಿ ಪ್ರಿಪ್ರೇಷನ್ ಮಾಡಿರುವಂಥದ್ದು. ಮೇಡಮ್, ಕೋವಿಡ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನೆಲ್ಲ ಸಿದ್ಧತೆಗಳಾಗಿದೆ? ಸರ್, ಆಲ್ರೆಡಿ ಈಗ 10 ಬೆಡ್ಡೆಡ್ ವಾರ್ಡ್ ಅಂತ ನಾವೇನು ಐಸೋಲೇಷನ್ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ಗೆ ಅಂತ ರೆಡಿ ಮಾಡಿದ್ದೀವಿ. ಇನ್ನು ನಾವು ಇನ್ಫೆಕ್ಟೆಡ್ ಕೇಸ್ಗೆ ಇದು ಸಸ್ಪೆಕ್ಟೆಡ್ ಕೇಸ್ಗೆ RT-PCR ಎಲ್ಲ ಮಾಡ್ತಾ ಇದ್ದೀವಿ. ಇದ್ರ ಟೆಸ್ಟ್ VRDL ಅಂತ ವಿಕ್ಟೋರಿಯಾದಲ್ಲಿ ನಡೀತಾ ಇದೆ. ಯಾವುದು ನಮಗೆ ರಿಪೋರ್ಟ್ಸ್ ಪಾಸಿಟಿವ್ ಕೇಸ್ ಬಂದಿಲ್ಲ ಸರ್. ಅದಕ್ಕೆ ಅಂತ ಬೆಡ್ ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಸರ್. ಎಲ್ಲ ಪ್ರಿಪರೇಷನ್ ನಡೆಸಿದ್ದೀವಿ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಪೊಲೀಸರು ಮೈಸೂರಿನಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮನೋರಂಜನ್ನ ಸ್ನೇಹಿತರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ತನಿಖೆಯ ವೇಳೆ ಹಲವು ವಿಚಾರಗಳು ಬಯಲಾಗಿವೆ. ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ದಾಳಿ ಮಾಡಿದ ಆರೋಪಿ ಮನೋರಂಜನ್ ಕುರಿತು ಮತ್ತಷ್ಟು ಭಯಾನಕ ಸಂಗತಿಗಳು ಹೊರಬಿದ್ದಿವೆ. ದೆಹಲಿ ಪೊಲೀಸರು ಮನೋರಂಜನ್ ಸ್ನೇಹಿತ ಸೂರಪ್ಪನನ್ನ 3 ದಿನಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಹೈಟೆಕ್ ಸಲೂನ್ ಶಾಪ್ ತೆರೆಯಲು ಮನೋರಂಜನ್ಗೆ ಸೂರಪ್ಪ ಸಹಾಯ ಮಾಡಿದ್ದ ಎನ್ನಲಾಗಿದೆ. ಸೂರಪ್ಪ ಸದ್ಯ ಸಲೂನ್ ಶಾಪ್ಗೆ ಬೀಗ ಹಾಕಿದ್ದಾನೆ. ಮನೋರಂಜನ್ ಮನೆಯ ಪಕ್ಕದಲ್ಲೇ ಹೇರ್ ಕಟ್ ಶಾಪ್ನಲ್ಲಿ ಸೂರಪ್ಪ ಕೆಲಸಕ್ಕೆ ಇದ್ದ. ಈ ವೇಳೆ ಸೂರಪ್ಪಗೆ ಮನೋರಂಜನ್ ಪರಿಚಯವಾಗಿದ್ದ. ಇದಾದ ಬಳಿಕ 4-5 ವರ್ಷಗಳ ಹಿಂದೆ ಸೂರಪ್ಪ ಅಲ್ಲಿಂದ ಬಂದು ಹೊಸದಾಗಿ ಹೈಟೆಕ್ ಸಲೂನ್ ಶಾಪ್ ಮಾಡಿದ್ದ. ಸದ್ಯ ಸೂರಪ್ಪ ಜೊತೆಗೆ ಮತ್ತೊಬ್ಬ ಸ್ನೇಹಿತನನ್ನ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಮನೋರಂಜನ್ ಮೈಸೂರಿನಲ್ಲೇ 2 ಬಾಡಿಗೆ ರೂಮ್ ಮಾಡಿದ್ದ ಅನ್ನೋದನ್ನ ಸ್ನೇಹಿತರು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. 2 ರೂಮ್ ಮಾಡಿರುವ ವಿಚಾರ ಕೇಳಿ ಪೋಷಕರೇ ಶಾಕ್ ಆಗಿದ್ದಾರೆ. ನಮ್ಮ ಬಳಿ ಅಷ್ಟೊಂದು ಹಣವನ್ನೇ ಪಡೆಯುತ್ತಿರಲಿಲ್ಲ, ಯಾಕಾಗಿ 2 ರೂಮ್ ಮಾಡಿದ್ದ ಎಂದು ಮನೋರಂಜನ್ ಕುಟುಂಬಸ್ಥರು ಪೊಲೀಸರ ಮುಂದೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಮನೋರಂಜನ್ ನಡೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಮನೋರಂಜನ್ 2 ರೂಮ್ ಮಾಡುವ ಅವಶ್ಯಕತೆ ಏನಿತ್ತು ಎಂಬುದರ ಬಗ್ಗೆ ಪೊಲೀಸರು ತನಿಖೆಗಿಳಿದಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆದಿದೆ. ಈ ಮಧ್ಯೆ ಅಯೋಧ್ಯೆಗೆ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಸಜ್ಜಾಗಿದೆ. ಇನ್ನು ಡಿಸೆಂಬರ್ 30ರಂದು ಉದ್ಘಾಟನೆ ಆಗಲಿದ್ದು ಜನವರಿ 6ರಂದು ಮೊದಲ ವಾಣಿಜ್ಯ ಸಂಚಾರ ಆರಂಭವಾಗಲಿದೆ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗ್ತಿದೆ. ಮುಂದಿನ ಜನವರಿ 22ರಂದು ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಈ ಸುಸಂದರ್ಭದಲ್ಲಿಯೇ ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ. ಡಿಸೆಂಬರ್ 30ರಂದು ವಿಮಾನ ನಿಲ್ದಾಣ ಉದ್ಘಾಟನೆಯಾಗಲಿದೆ. ಜನವರಿ 6ರಂದು ದೆಹಲಿ ಅಯೋಧ್ಯೆ ನಡುವೆ ಮೊದಲ ವಿಮಾನ ಸಂಚರಿಸಲಿದೆ. ಇನ್ನು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಯೋಧ್ಯೆಯಂತೂ ಸಿಂಗಾರಗೊಳ್ಳುತ್ತಿದೆ. ರಾಮನೂರಿನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮರದಿಂದ ರಾಮಲಾಲ ಮಾದರಿ ಕೂಡ ಕಣ್ಮನ ಸೆಳೆಯುತ್ತಿದೆ. ಈ ಮಾದರಿಯನ್ನ ತಯಾರಿಸಲು ನ್ಯೂಜಿಲೆಂಡ್ನಿಂದ ವಿಶೇಷವಾಗಿ ಮರವನ್ನ ತರಿಸಲಾಗಿದೆ. ಈ ಪೈನ್ ಮರ ಪದರ ಉತ್ತಮ ಹೊಳಪನ್ನ ಹೊಂದಿದೆ. ಇದರಿಂದಾಗಿ ದೇವಾಲಯವು ಭವ್ಯವಾಗಿ ಕಾಣುತ್ತೆ. ಇದೇ ವೇಳೆ ರಾಮನೂರಿನಲ್ಲಿ ಪ್ರತಿನಿತ್ಯವೂ ವಿವಿಧ ಕಾರ್ಯಕ್ರಮಗಳು ಜರುಗುತ್ತಿವೆ. ಕಳೆದ ರಾತ್ರಿ ನಡೆದ ಲೇಸರ್ ಶೋ ಗಮನ ಸೆಳೆಯಿತು.